ಬಹುಶಃ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂಥದ್ದು ಎರಡನ್ನ ಪ್ರೀತಿಸಬೇಕು. ಯಾವುದೇ ಒಂದು ಸಂಘ ಸಂಸ್ಥೆ, ಒಂದು ನಾಡು, ಭಾಷೆ ಯಾವುದೇ ಯಶಸ್ವಿಯಾಗಿ ಗಟ್ಟಿಯಾಗಿ ನಾಡಿನೊಳಗೆ ನೆಲೆಸಬೇಕಾದ್ರೆ ನಾವೆಲ್ಲ ಮಾನವರು ಎರಡನ್ನ ಪ್ರೀತಿಸಬೇಕು. ಒಂದು ನಾಡನ್ನು, ಇನ್ನೊಂದು ನಾಡಿನಲ್ಲಿರುವ ಜನರನ್ನು. ಇವೆರಡನ್ನೂ ಪ್ರೀತಿಯಿಂದ ನಾವು ತಗೊಂಡು ಹೋಗಿಬಿಟ್ರೆ ಯಾವ ಸಮಸ್ಯೆಗಳೂ ಬರೋದಿಲ್ಲ. ನಾಡು, ನುಡಿ, ಸಂಸ್ಕೃತಿ ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ನಾಡನ್ನು ಪ್ರೀತಿಸದಿದ್ದರೆ, ನಾಡಿನಲ್ಲಿರುವ ಜನರನ್ನೂ ಪ್ರೀತಿಸದೆ ಹೋದರೆ ಯಾವುದು ಕೂಡ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಸುಮ್ಮನೆ ಯೋಚನೆ ಮಾಡಿ, ರಾಜ್ಯದಲ್ಲಿರುವಂಥವರೆಲ್ಲರೂ ಒಂದಾಗಿದ್ದೇವ? ಭಾಷೆಯಲ್ಲಿ ಇರ್ಬೋದು, ನೀರಿನಲ್ಲಿರ್ಬೋದು, ಗಡಿಯಲ್ಲಿರ್ಬೋದು, ಇನ್ಯಾವುದೋ ಕಾರಣಗಳಿಗಾಗಿ ದಿನನಿತ್ಯ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಸರಿ, ದೇಶದಲ್ಲಿರುವಂಥವರೆಲ್ಲರೂ ದೇಶದ ಅಭಿಮಾನಿಗಳಾಗಿದ್ದೇವ? ದೇಶಾಭಿಮಾನನೂ ಇಲ್ಲ. ಇವತ್ತು ಒಂದು ಸಂಸ್ಕೃತಿಯ ಅಥವಾ ಒಂದು ಸಂಸ್ಕಾರದ ಹೊಂದಾಣಿಕೆಯಲ್ಲಿದ್ದಾವ? ಸಂಸ್ಕೃತಿ ಹೊಂದಾಣಿಕೆಯೂ ಇವತ್ತು ಕಮ್ಮಿ ಇದೆ. ಅಷ್ಟೇ ಅಲ್ಲ, ಒಂದು ಗ್ರಾಮಕ್ಕೆ ಬನ್ನಿ, ಗ್ರಾಮದಲ್ಲಿ ಏನಾದರೂ ಪ್ರೀತಿಯಿಂದ ಎಲ್ಲರೂ ಒಂದು ಗ್ರಾಮದಲ್ಲಿ ಒಂದಾಗಿದ್ದೇವ? ಇಲ್ಲ, ಗ್ರಾಮದಲ್ಲೂ ಒಂದಾಗಿಲ್ಲ. ಗ್ರಾಮದ ಒಳಗಡೆ, ಮನೆ ಒಳಗಡೆ ಬನ್ನಿ, ಮನೆ ಒಳಗಡೆ ಒಂದಾಗಿ ಒಂದು ಕುಟುಂಬದಲ್ಲಿ ಇದ್ದಾವ? ಅದು ಇಲ್ಲ. ಹಾಗಾದರೆ ಯಾಕೆ? ಇನ್ನೂ ಅದಕ್ಕಿಂತ ತಳಗಡೆ ಹೋಗಿ ನೋಡಿ, ಅಪ್ಪ ಮಕ್ಕಳು ಒಂದಾಗಿದ್ದಾರ ಅಂತೇಳಿ ಅಪ್ಪ ಮಕ್ಕಳು ಒಂದಿಲ್ಲ. ಇನ್ನೂ ಅದಕ್ಕಿಂತ ತಳಗಡೆ ಹೋಗಿ ಗಂಡ ಹೆಂಡತಿ ಚೆನ್ನಾಗಿದ್ದಾರ ಅಂತ ನೋಡಿ, ಅವರು ಚೆನ್ನಾಗಿಲ್ಲ, ಅವು ಡೈವರ್ಸ್ ಇದ್ದಾವೆ. ಮತ್ತು ಯಾಕೆ ಹೀಗೆ? ಮನೆಯನ್ನ ಗೆದ್ದು ಮಾರ್ಗೆಲ್ಲು ಅಂತ ಹೇಳಿದ್ರು ಹಿರಿಯವರು. ಮನೆಯನ್ನ ಗೆಲ್ಲಿ ಆನಂತರ ಮಾರನ್ನ ಗೆಲ್ಲಬಹುದು ಅಂತ ಹೇಳಿ, ನಾಡನ್ನ ಗೆಲ್ಲಬಹುದು, ದೇಶವನ್ನ ಗೆಲ್ಲಬಹುದು, ರಾಷ್ಟ್ರವನ್ನು ಗೆಲ್ಲಬಹುದು, ಏನು ಬೇಕಾದ್ರೂ ಗೆಲ್ಲಬಹುದು. ನಾವು ಮನೆ ಒಳಗಡೆ ಮನಸ್ತಾಪಗಳನ್ನು ಇಟ್ಟುಕೊಂಡು ಗ್ರಾಮವನ್ನೇ ಗೆಲ್ಲೋದು ಹೇಗೆ? ಗ್ರಾಮ ಹೇಳಿಲ್ಲ ಗಾಂಧೀಜಿ, 16 ಹಳ್ಳಿಗಳು ಸೇರಿ ಒಂದು ನಾಡು, 16 ನಾಡುಗಳು ಸೇರಿ ಒಂದು ದೇಶ, ಅಂಥ 106 ದೇಶಗಳು ಸೇರಿ ಪ್ರಪಂಚ, ವಿಶ್ವ. ನಾವು ವಸುದೇವಕ ಕುಟುಂಬಕನ್ನೋ ಭಾಷೆಯನ್ನು ಎಲ್ಲಿ ಬಿಟ್ಟಿದ್ದೇವೆ? ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ? ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಅರ್ಥದ ಮಾತು ಎಷ್ಟು ಜನಕ್ಕೆ ಇವತ್ತು ನಾವು ಆಚರಣೆಯಲ್ಲಿ ತಂದಿದ್ದೇವೆ? ಇವನಾರವ ಎನ್ನಿದರಯ್ಯ, ಇವ ನಮ್ಮವ ಅನ್ನುವ ಶರಣರ ವಾಣಿ ಎಲ್ಲಿ ನೆನಪಿದೆ? ಎಲ್ಲೂ ಇವತ್ತು ನೆನಪಿಲ್ಲ. ಸುಮ್ಮನೆ ಹೇಳ್ತೇವೆ ಅಷ್ಟೇ, ಅದನ್ನು ಮಾತಿಗೋಸ್ಕರ. ಆದರೆ ಎಷ್ಟು ಜನ ನಾವು ಆಚರಣೆಗೆ ತಂದಿದ್ದೇವೆ ಯೋಚನೆ ಮಾಡಿ. ಹೋಗಲಿ, ಕನ್ನಡ ಭಾಷೆಯನ್ನು ಪ್ರೀತಿಸಬೇಕು ಅಂಥೇಳಿ ಇದೇ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ಎಷ್ಟು ಜನ ಇವತ್ತು ಕನ್ನಡ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ದೇವೆ? ಸುಮ್ಮನೆ ಒಂದು ಯೋಚನೆ ಮಾಡಿ. ಕನ್ನಡ ಇಲ್ಲದೆ ಹೋದರೆ ಇವತ್ತು ಒಂದು ಟ್ರೆಂಡ್ ಶುರುವಾಗಿದೆ. ಕನ್ನಡ ಮಾತನಾಡಿದರೆ ಕೆಲಸ ಸಿಗೋದಿಲ್ಲ, ಕನ್ನಡ ಮಾತನಾಡಿದರೆ ಆಫೀಸ್ ಒಳಗಡೆ ಬಿಟ್ಕೊಳೋದಿಲ್ಲ. ನಮ್ಮನ್ನು ಆಳ್ತಾ ಇರುವಂಥ ವಿಧಾನಸೌಧದೊಳಗೆ ಕನ್ನಡ ಮಾತಾಡಲಿಕ್ಕೆ ಬಿಡೋದಿಲ್ಲ. ಅದರ ಅರ್ಥ, ಭಾಷೆ ಅನ್ನುವಂಥದ್ದು ಸ್ವಾಭಿಮಾನವನ್ನು ಬಿಟ್ಟು ಆಚೆ ಹೋಗಿದೆ. ನಮ್ಮ ನಾಡಿನಲ್ಲಿ ನಮಗೇನು ಸಂಸ್ಕೃತಿ ಬೇಕಾಗಿತ್ತು, ಸಂಸ್ಕಾರ ಬೇಕಾಗಿತ್ತು, ಅದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ, ಪಾಶ್ಚಿಮಾತ್ಯ ಶಬ್ದಗಳಿಗೆ, ಭಾಷೆಗಳಿಗೆ ಇವತ್ತು ಹಸ್ತಾಂತರ ಆಗಿದೆ. ಇವತ್ತು ನಾವೆಲ್ಲ ಇವತ್ತು ಸ್ವಲ್ಪ ಜನ, ಬೆರಳೆಣಿಕೆ ಅಷ್ಟು ಜನ ಇವತ್ತು ಇದರ ಬಗ್ಗೆ ಕೂಗು ಹಾಕ್ತಾ ಇದ್ದೇವೆ, ಇದರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ವರ್ಷಕ್ಕೊಂದು ಸಲ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದರ ಮಾಡೋ ಮುಖಾಂತರ ಏನು ಗಟ್ಟಿಗೊಳ್ತಾ ಇದ್ದೇವ? ಇಲ್ಲ. ಯಾಕೆ? ಇಲ್ಲೇ ಸುಮ್ಮನೆ ನೋಡಿ, ಕಡೂರು ತಾಲೂಕಿನಲ್ಲಿರುವಂಥವ್ರು ಲಕ್ಷಾಂತರ ಜನರು ಕನ್ನಡಿಗರೇ. ಕಡೂರಿನಲ್ಲಿರುವಂಥವ್ರೆಲ್ಲರೂ ಕನ್ನಡಿಗರೇ. ಪಕ್ಕದಲ್ಲಿ ಶಾಲೆ ಇದೆ, ಕನ್ನಡದವರೇ. ಅಲ್ಲಿ ಆಟ ಆಡ್ತಾ ಇದ್ದಾರೆ 4 ಜನ. ನಮಗೆ ಸಂಬಂಧನೇ ಇಲ್ಲ ಅವ್ರಿಗೂ ನಮಗೂ ಅಂತೇಳಿ ಅವರು 4 ಜನ ಆಟ ಆಡ್ತಾರೆ. ಅವರು ನಮ್ಮವರೇ, ಅದರ ಸಂಬಂಧ ಇಲ್ಲದ ರೀತಿಯಲ್ಲಿ ಇದ್ದೀವಿ. ಪಕ್ಕದಲ್ಲಿ ಶಾಲೆ ಇದೆ, ಮೇಷ್ಟ್ರು ಹೇಳ್ಬೋದಾಗಿತ್ತು ಇವತ್ತು ಕನ್ನಡ ರಾಜ್ಯೋತ್ಸವ ಅದು ನಮ್ಮ ತಾಯಿ
ಅದಕ್ಕೆ ಹೋಗಿ ಭಾಗವಹಿಸಿ ಅಂತ ಮಕ್ಕಳನ್ನ ಕಳಿಸ್ಬೋದಾಗಿತ್ತು. ಅದು ಅವ್ರಿಗಿಲ್ಲ. ಕಾರಣ ಅವರು ಕಳಿಸಿದ್ರೆ ಅವ್ರ ಮೇಲ್ಗಡೆ ನೀವ್ಯಾಕೆ ಕಳಿಸಿದ್ರಿ ಅಂತ ಅವ್ರಿಗೊಂದು ಪನಿಷ್ಮೆಂಟು. ಎಲ್ಲಿದೆ ಇದು ವಿಚಾರ? ಯಾಕೆ ಈಗ ಆಗ್ತಾ ಇದೆ ಅಂದರೆ ನಡೆ ಮತ್ತು ನುಡಿಗೂ ಅಂತರ ತುಂಬ ಆಗ್ತಾ ಇದೆ. ಕಾನೂನೇನೋ ಇವತ್ತು ಕಾನೂನನ್ನು ತರ್ತೇವೆ, ಆದರೆ ಕಾನೂನನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು, ಕಾನೂನನ್ನು ಯಾವ ರೀತಿ ತಗೊಂಡು ಹೋಗಬೇಕು ಅಂತ ಹೇಳಿ ಇವತ್ತು ಅರ್ಥ ಆಗ್ತಾ ಇಲ್ಲ. ನಮ್ಮ ಹೈಕೋರ್ಟ್ ಇದೆ. ಹೈಕೋರ್ಟ್ ನೀವೇನಾದ್ರು ಕನ್ನಡ ಹೋರಾಟಗಾರರ ಮೇಲೆ ಕೇಸ್ ಹಾಕಿದರೆ ಅದೇ ಕೋರ್ಟಲ್ಲಿ ನಿಮಗೆ ಶಿಕ್ಷೆ ಆಗುತ್ತೆ. ಯಾವುದಕ್ಕಾಗಿ? ಕನ್ನಡ ಹೋರಾಟಕ್ಕಾಗಿ, ಹೋರಾಡಿದಕ್ಕೋಸ್ಕರವಾಗಿ. ಅವ್ರ ಜಡ್ಜಿಗೆ ಗೊತ್ತಿಲ್ವಾ ಇದು ಕನ್ನಡ ಭಾಷೆ ಮುಖ್ಯವಾಗಿ ಕನ್ನಡ ಭಾಷೆಗೆ ಹೋರಾಟ ಮಾಡಿದ್ರ ಮೇಲೆ ಕೇಸ್ ಹಾಕೋದಿಲ್ಲ ಅಂತ ಹೇಳ್ಬೋದಲ್ಲ? ಯಾಕೆ? ಕಾನೂನು ಮಾನವೀಯತೆಯನ್ನು ಮರೆತರೆ ಅಥವಾ ಇನ್ನೇನೇನೋ ಆಯಿತು ಅಂತಂದರೆ ಯಾವುದೂ ಕೂಡ ಇಲ್ಲಿ ನೆಲೆಗಣಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ಹೇಳುವಂಥದ್ದಿಷ್ಟೇ, ನಾವು 1:15 ಚಿಕ್ಕಮಗಳೂರಿಗೆ ಹೋಗಬೇಕಾಗಿದೆ. ಬಹುಶಃ ನಾಡನ್ನು ಮತ್ತು ನುಡಿಯನ್ನು ಹೇಳಿದ ಹಾಗೆ ನಾಡನ್ನೂ ಪ್ರೀತಿಸಿ, ನಾಡನಲ್ಲಿರುವ ಜನರನ್ನೂ ಪ್ರೀತಿಸಿ. ಆ ಪ್ರೀತಿ ಮತ್ತು ಇದು ಒಂದು ಉಳಿಬೇಕಾದ್ರೆ ಏನು ಬೇಕು ಅಂದರೆ ಸ್ವಾಭಿಮಾನ ಬೇಕು. ಸ್ವಾಭಿಮಾನ ಇತ್ತು ಅಂತಂದರೆ ಖಂಡಿತ ನಾವು ಒಂದು ಭಾಷೆ ಇರ್ಬೋದು ಅಥವಾ ಸಂಸ್ಕೃತಿಯಲ್ಲಿರ್ಬೋದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ.